ಇವನೇ ದೊಡ್ಡವನಪ್ಪ, 3 ಮೊಮ್ಮಕ್ಕಳು. ಅವ ನೋಡಪ್ಪ ಇದು ಮೊರಮ್ನ ನನಗೆ ಹೊಡೆದು ತಾಕಿ ಬಿದ್ದು ಕೈ ಮುರಿತು. ನಾ ಸಾಹೇಬದ ಕಾಯ್ದೆ ಆದಮೇಲೆ ಅಲ್ಲಿ ತೋರಿಸಿದ್ವಿ. ಗೋಲುಂಗಲೆಲ್ಲ ಜರ ಇಲ್ಲಿ ದೇವ್ರ ಬಳಿ ತೋರಿಸಿ ಏನು ಮಾಡೋದಲ್ಲ ಅಂತಂದ್ರೆ ಆರಾಮಾಗ್ಯದ ಬಟ್ಟ ಗದ್ದಿಗೆ ದೇವ್ರಿಗೆ ತಿರ್ಗಿ ಆರಾಮಾಗ್ಯದನ್ನ ಕರ್ಕೊಂಬ ಯೋಸನ್ನ ದುಡ್ತಿದ್ದಿ ಕರ್ಕೊಂಬರೋದಲ್ಲ ನಿನ್ನೆ ಆಟಗಿಲ್ಲಯ್ಯಪ್ಪ. ಕರ್ಕೊಂಬರೋದು ತವ್ರ ಮನೆಗಿದ್ದಳು. ನಾ ಕರ್ಕೊಂಬರೋದಲ್ಲ ಮನೆ ನಾನು ಹೊಡೆದಂಗೆ ಮಕ್ಳಿಗೆ ಹೊಡೆದಂಗೆಲ್ಲ ಹೊಡೆಯಲ್ಲ, ನಾ ಯಾರಿಗೆ ಬೇಯಲ್ಲ ಅಂದಳು. ಅಂದಕ್ಕೆ ಇಟ್ಟೆ ನೋಡಿಯಪ್ಪ ಆಯಿತು. ನಾನು 3 ಮೊಮ್ಮಕ್ಳು ಆಕಿನ ನಾ ಮನೆಗಿನಿ ಮನೆಗ್ಯಾರ ಅಂದಕ್ಕೆ ಆಕೆ ತೆಮ್ತೊಂಡು ಆದಳು. ಆಕಿ ತೆಮ್ತೊಂಡು ಹೋಗಿ ಬರೋದಕ್ಕೆ ನಾನು ಒರ್ಯಕ್ಕೆ ಆಯ್ದೆ. ನಾನು ಸ್ವಲ್ಪ ಮನೆಯಿಂದ ಬೆನ್ನುಗಾಡಿಗೆ ಆಕಿ ಕಡೆ ಬಂದಳು. ಬರೋಟಿಗೆ ಮಕ್ಕಳು ನಿದ್ದೆ ಆಯ್ತು ಸುಕ್ಕರಿಗೆ ಹೊಡೆದ ಒರ್ಯಕ್ಕಾಗಿ ಆಕೆ ಹೆಣ್ತಿ ಬರೋದಕ್ಕೆ ಒರ್ಯಕ್ಕೆ ಆಗ್ರಿ ಅಲ್ಲಿ ಎದ್ರಲ್ಲಿ ಹೊಡೆದನೇನಪ್ಪ. ನಮ್ಮ ಮಗಳು ಮರ್ತೀನಿ ಅಲ್ಲಿ ಬಿದ್ದಂಗೆ ಆಗ್ಯದ. 3 ಮಕ್ಳಿಗೆ ಹೊಡೆದಾನ, ಇದೆಲ್ಲ ಹೊಡೆದನ್ರಿ. ಕಲೆ ಕಡ್ದಾನತ್ತ ಎಲ್ಲಿ ಅಂಬದು ಏನು ಅದನ ಕಡ್ದು ಆಯ್ತು ಹೆಣ್ತಿ ಬರಲ್ಲ ಬಲ್ಲ ಒಯ್ಕದ ಬದಗ್ನಿ ಅಗ್ರನ ಹೋಗ್ಯಾನ 3 ಮಕ್ಳಿಗೆ ಹೊಡೆ. ಏನು ಕಿರಿಕಿರಿ ಒಟ್ಟು ಅವ್ನ ಬಲ್ಲಿ ಅದು ನೋಡಿ ಪಿಸ್ ಪಾತ್ಗ ನಾನು ಎಲ್ಲರನ್ನ ನನಗೆ ಹೊಡೆದನು. ಮೊಮ್ಮಕ್ಕಳಿಗೆ ನಾನು ನಿನ್ನೆ ಬಂದಾಳ ತವ್ರ ಮನೆಗೆ ಸಾಲಿಗಿತ್ತದು ಹುಡುಗಿ ಸೂಟ್ಯಾವ ದಸರಾ ಸೂಟ್ಯಾವ ಅಂತ ಕರ್ಕೊಂಡ್ ಬಂದಳು. ಮೊನ್ನೆ ಹೋಗ್ಯಾರ ನಿನ್ನೆ ಬಂದಾನ. ಒತ್ತಡಿಗೆ ಹಿಂಗೆ ಮಾಡ್ಯಾನ ತೆಮ್ತಂದೋಗಿ ನಾವು ಕೂಸಿ ಮಕ್ಕಳು ಹುಡಿಯಾಗೆ ಹಿಂಗೆ ಕಟ್ಕೊಂಡೆ ಸಾಧ್ಯ ಮಾಡಿನಪ್ಪ. ಯಪ್ಪ ಮಕ್ಕಳು ನನಗೇನು ಅದಿದ್ದಿಲ್ಲ. ಸ್ವಾಸಿ ಬಂಗಾರ ಆಗ್ಯಾಳ, ಮಕ್ಕಳು ಬಂಗಾರ ಆಗ್ಯಾವ. ಅದೆಲ್ಲ ಒಳ್ಳೆನ ಬಲಿ ಅದ. ಅವ್ನು ಏನು ಇಡ್ಲಕ್ಕಿಲ್ಲ. ಅವ್ನು ಆ ಕಡೆ ಕಳಿಸಿ ಅವ್ನು ನಾ ಪತ್ತಿಲ್ದಂಗೆ ಹಣ ಮಣ್ಣು ಆ ಕಡೆ ಮಾಡ್ಬೇಕು ಅವ್ನು. ಇಲ್ಲಿಗೆ ಬಂದ್ರೆ ಮತ್ತೆ ಎಷ್ಟು ಜೀವ ತೊಗೊಂತ ನಮ್ಮದು ಗೊತ್ತಿಲ್ಲ. ಅವ್ನು ನೆಂಬಿಗೆಲ್ಲ ಅವ್ನು ಜಗಳೇನು ಆಡಿಲ್ಲ ಏನು ಆಡಿಲ್ಲ. ಜಗಳ ಜೂಟಿ ಒಳಗೆ ಗೊಣಮುರಿಗೆ ಒಟ್ಟು ಜೀವ ಅನ್ನಂಗೆ ಮಾಡ್ಯಾನಪ್ಪ. ಜಗಳ ಆಡ್ಯಾನ ಅಂತ ಹೇಳಂದೆ. ಅವ್ನು ಹೊಟ್ಟೆ ಗೀಸ ಇಟ್ಕೊಂತ ಕುಂತಿದ್ದಾನ. ನಮ್ಗೆ ಯಾವುದು ಗೊತ್ತಾಗಿಲ್ಲ. ಹೊಟ್ಟೆ ಒಂದು ಉಣ್ತಾನ ತಿಂದಾರ ಎಲ್ಲ ನಕ್ಕಂತ ಅಡ್ಕೊಂತಾನೆ. ನನಗೆ ಗಂಡ ಚೋಲನೇ ಅದನ್ನು ನನಗೆ ಹೊಡೆದ ಗಂಡ ಹೆಣ್ತಿ ಹಿಂಗೆ ಜಗಳ ಆಡ್ಕೊಂತ ಕಡ್ದಾಡ್ಕೊಂತ ಇದ್ರು. ನನಗೆ ಹುಟ್ಟಿಲ್ಲ ನೀನು ಅವ್ನ ಬೈಲಿ ಮಕ್ಕಂದು ಇವ್ನ ಬೈ ಸುಮ್ಮನೆ ಬಿಟ್ಟಿಗೆ ಸಂಶಯನ ಬರೀ ಸಂಶಯದ ಮನುಷ್ಯ ನೋಡು. ಈಗ ನೀವು ಮಾತಾಡಿದ್ರೆ ನೀನು ಕೂಡ ಮನುಷ್ಯ, ನಾವ್ರು ಮಾತಾಡಿದ್ರೆ ಗುಟ್ಟಿ ಕೂಸಾದ್ರೆ ನಾವ್ರು ಕೂಡ ಮನುಷ್ಯರು. ಏನು ಮಾಡಂದು ಯಾಕಿನ ಪಾಪ ಒಬ್ರು ಮಕ್ಳಿಗೆ ಏನೋ ತಪ್ಪು. ಅಂಥ ಮಕ್ಳು ದುನಿಯೋಕರು ಸಿಂಗಲ್ಲ. ಸ್ವಸಿ ಬಂಗಾರ ಮಕ್ಕಳು ಬಂಗಾರ ಅವನ ಬಲೆ ಏನಿದ್ದದ್ದು. ಮತ್ತು ಮನೆಯಾಗ ಮಗ ತಮ್ಮ ಇರಬಾರ್ದತ್ತು. ನಾನು ಹೆಣ್ತಿ ಕೂಡ ನಿನಗೆ ಹುಟ್ಟ್ಯಾವ ನಮ್ಮ ಮಕ್ಕಳು ಕರ್ಕೊಂಡ್ರೆ ಅವ್ನು ತಿಪ್ಪಿಲ್ಲ ಅವನಿಗೆ. ಆಗಿಲ್ಲ ಸಾಲಿಗೆನವ. ಅವ ಮಕ್ಕಳು ಎತ್ಕೊಂಡು ಆಡಿಸ್ದ ನೋಡು ನಿನಗೆ ಹುಟ್ಟವಾಗ್ಯದ. ನಾನು ಅದಕ್ಕೆ ನಿನಗೆ ಅಂತೀವಿ ಒಂದನ ಅಲ್ಲಾರ್ದು ಒಂದನಪ್ಪ. ಯಪ್ಪ ಯಾರು ಹುಟ್ಟಿದ ಖುಷಿ ಬಂದ್ರೆ ಹುಟ್ಟಿದ ಖುಷಿ ವಾರಿಸ್ಯಾನ. ಇವಾಗ ಯಾರಿಗೆ ಬೈಲನವ್ರಿಗೆ ಅಂದಿಲ್ಲ ಅಲ್ಲಕ್ಕಿಲ್ಲ. ಎಲ್ಲರಿಗೆ ಮೇಲೆ ದೇವ್ಟನ. ನನಗಾದ್ರೆ ನಾ ಗಂಡು ಹುಟ್ಟಿಲ್ಲ ಅಂತ ಓಸ್ ಮಂದಿ ಮಿಡ್ಗಾರ ಕಡ್ಕೊಂಡಾಳ ಅಂತ ಒದರಿ ಹೇಳ್ಯಾನ. ನಾ ಏನು ಹೇಳ ಯಾವ ಹುಚ್ಚ ಯಾವ ಕುಳು ತಿಂತಾನ ನೀರು ತಿಂತಾನ ರೊಕ್ಕ ರೂಪಾಯಿ ಗೊತ್ತದ ಹುಚ್ಚ ಅಂತ ಯಾವ್ದು ಅಂತಿದ್ದೆ ಅವನಿಗೆ. ದೇವ್ರ ಕೋಣಾಗ್ಯ ನಾವು ಬರೇ ಅಂದ್ರೆ ಅಂಥ ಸೌಸ್ಯನ ಇಡಬಾರ್ದು ಅಂತ ಹಂಗಿರಬಾರ್ದು ಮನುಷ್ಯ. ಚೊಲೋ ಅಲ್ಲ ಅವ್ ಮತ್ತೆ ಎಲ್ಲೆಲ್ಲಿ ಜಗಳ ತಕೊಂಡು ಹೊಡಿತಾನ. ಅವ್ನು ಏನು ನೋಡ್ಲಕ್ಕಿಲ್ಲ. ಅವ್ನು ಆ ಕಡೆ ನಾ ಪತ್ತಲ್ಲ ಮನೆಗೆ ತರ್ಲಕ್ಕಿಲ್ಲ. ಆಯ್ತು ಆ ಕಡೆ ಕಲಸ ಯಾರಿಗೆ ಹೊಡಿತಾನ ನಮ್ಮದು ಗೊತ್ತಲ್ಲ. ಅವ್ನು ಏನು ನೆನಪಿಗೆಲ್ಲ ಅವ್ನು. ನನಗೆ ನಾವು ಹೊಡೆದ ತಮಗೆ ನಾವು ಹೊಡಿತದ. ಈಗ ಮಕ್ಳಿಗೆ ಹೊಡೆದನ ಹೆಣ್ತಿ ನಾವು ಬಿಡೋದಲ್ಲ. ಈಗ ಹೆಣ್ತಿ ಬಾಯಕಾದ್ರೆ ಹೆಣ್ತಿ ನಾವು ಹೊಡಿತದ. ಆಕಿನ ರಬಲ ಬೈಕಂದ್ರೆ ಹೊರಗೆ ನಿಂತೆ ಆಕಿ ನಾವು ಹೊಡ್ಯಾವನಿ ನನಗೂ ನಾವು ಹೊಡ್ಯಾವನಿ. ನಾನು ಹೊಡೆದಾನ ಹೋಗ್ಜೀವ್ ಬರ್ಜೀವ್ ಆಗ್ಯಾನ ಅಂದನ. ಈ ಕೈ ಮುರಿದದ ತೇಲಿಗೆ ಹಾಕಿ ಬಿದ್ದ 3-4 ಸಲ. ಭಾಳ ಸಾಕಾಗ್ಯದಪ್ಪ. ಯಪ್ಪ ಒಂದು ಉರ್ಲೂಟಿ ಆಗ್ಯದ. ನಿಮ್ಮ ಕೈ ಜೋಡಿಸ್ತೀನಿ ನಮ್ಮ ಊರಿಗೆ ತರಬೇಡ್ರಿ. ಅವ್ನು ಆ ಕಡೆ ಮಣ್ಣು ಮುಚ್ಚಿಬಿಡ್ರಿ. ಅವ್ನು ಏನು ಇಲ್ಲಿ ಲ್ಯಾನ್ ಅಲ್ಲಕ್ಕಿಲ್ಲ ಇಂತ ಅಂದಲ್ಲ. ಅವ್ನು ಕಲಾಸ ಆ ಕಡೆ 3 ಮಕ್ಳಿಗೆ ಹೊಡೆದಾನೀಗ ಭೀಮ. ನಮ್ಮಲ್ಲಿ ಯಾದಗಿರಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ದುಗನೂರು ಅಂತೇಳಿ ಹಳ್ಳಿ ಬರ್ತದೆ, ಹತ್ತಿಕುಣಿ ಹತ್ರ. ಸೊ ಅಲ್ಲಿ ಶರಣಪ್ಪ ಅನ್ನೋರು ತಮ್ಮ 2 ಮಕ್ಕಳನ್ನು ಕೊಲೆ ಮಾಡಿರ್ತಾರೆ. ಒಂದು 2.5 ವರ್ಷ ಇದೆ ಮಗು, ಇನ್ನೊಂದು 4 ವರ್ಷ ಮಗು, ಇನ್ನೊಂದು 8 ವರ್ಷ ಹುಡುಗ ಸಹ ಇರ್ತಾನೆ. ಅವನಿಗೂ ಸಹ ಹಲ್ಲೆ ಮಾಡಿದ್ದಾರೆ. ಅವರು ಈಗ ಔಟ್ ಆಫ್ ಡೇಂಜರ್ ಇದ್ದಾರೆ. ಏನು ಕೊಡ್ಲಿಯಲ್ಲಿ ಹಲ್ಲೆ ಮಾಡಿರೋವಂಥದ್ದು. ಹಲ್ಲೆ ಮಾಡಿ ಅವರು ಸುಮಾರು 6ರಿಂದ 6:15 ಬೆಳಿಗ್ಗೆ ಸಮಯದಲ್ಲಿ ಹಲ್ಲೆ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡಿದ್ದಾರೆ. ಈಗ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಟೀಮ್ ಮಾಡಿದ್ದೀವಿ. ಸೊ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಮತ್ತು ತನಿಖೆಯನ್ನು ಮಾಡ್ತೀವಿ. ಈಗ ಸದ್ಯಕ್ಕೆ ಅವರು ಇವ್ರಿಗೆ ಅಕ್ರಮ ಸಂಬಂಧ ಇತ್ತು ಅಂಥೇಳಿ ಅವರ ಹೆಂಡತಿ ಮೇಲೆ ಸಂಶಯ ಮಾಡ್ತಾಯಿದ್ರು. ಸೊ ಇದು ಮುಂಚೆಯಿಂದನೂ ಸ್ವಲ್ಪ ಸಂಶಯ ಮಾಡಿ ಜಗಳ ಮಾಡಿದ ಬಗ್ಗೆ ನಮಗೆ ಮಾಹಿತಿ ಇದೆ. ಇನ್ಫ್ಯಾಕ್ಟ್ ಅವರು ಹೆಂಡತಿ ತವ್ರ ಮನೇಲಿದ್ದರು. ಈಗ 15 ದಿವಸದ ಹಿಂದೆ ಬಂದಿರೋದು ವಾಪಸ್ಸು ಅಂತೇಳಿ. ಆಲ್ಮೋಸ್ಟ್ ಒಂದು
1.5 ವರ್ಷ 2 ವರ್ಷ ಹಿಂದೆ ಹೋದವರು ಅಲ್ಲೇ ಇದ್ದರು ಅಂಥೇಳಿ ಈಗ ಜಸ್ಟು ಒಂದು 15 ಡೇಸ್ ಬ್ಯಾಕ್ ಬಂದಿದ್ದಾರೆ. ಸೊ ಇದು ಮುಂಚೆಯಿಂದನೇ ಅವರು ಸಂಶಯ ಮಾಡ್ತಾಯಿದ್ರು ದಟ್ ಅವರು ಅಕ್ರಮ ಸಂಬಂಧ ಇದೆ ಮತ್ತು ಈ ಮಕ್ಕಳು ನಂದಲ್ಲ ಅನ್ನೋದ್ರ ಬಗ್ಗೆ. ಸೊ ಆ ಒಂದು ಇದರಲ್ಲಿ ಬೆಳಿಗ್ಗೆ ಸುಮಾರು 6-6:30 ಟೈಮ್ನಲ್ಲಿ ಕೊಲೆ ಮಾಡಿದ್ದಾನೆ. ಸರ್, ಕೊಲೆ ಅಂದರೆ ಮಕ್ಕಳು ಕೊಲೆ ಮಾಡೋದು ಇಂಟೆನ್ಷನ್ ಇತ್ತಾ ಅಥವಾ ಇಲ್ಲ ಹೌದೌದು. ಬಟ್ ಈಗ ಸದ್ಯಕ್ಕೆ ಮಕ್ಕಳದು ಇದನ್ನೇ ಮಾಡಿರೋದು. ಮತ್ತು ಇನ್ನೊಂದು ಮಗು ಏನು ಅಲ್ಲಿಂದ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಹಿಂದೆ ಅವರಿಗೂ ಸಹ ಕೊಡ್ಲಿಯಲ್ಲಿ ಬೆನ್ನಿಗೆ ಹಲ್ಲೆ ಮಾಡಿದ್ದಾನೆ. ಸೊ ಇದು ಇವತ್ತು ಆಗಿರುವಂಥದ್ದು. ಮುಂಚೆನೂ ಸಹ ಇದ್ರ ಕುರಿತು ಜಗಳಗಳಾಗಿದ್ದಾವೆ ಅಂತ ನಮ್ಮ ಮೇಲ್ನೋಟಕ್ಕೆ ಕಂಡು. ಅವ್ರ ಮೇಲೆ ಯಾವುದೂ ಕೇಸ್ ಆಗಿಲ್ಲ. ತಾಯಿ ಕೂಡ ಹೊಡೆದಾನೆ ಸರ್ ಅವಾಗ. ಬಟ್ ಅದ್ರ ಬಗ್ಗೆ ಕೇಸ್ ವರದಿ ಆಗಿರಲಿಲ್ಲ ನಮ್ಮ ಪೊಲೀಸ್ ಠಾಣೆ.